ರಾಜ್ಯದ ಜನತೆ ನೋಡಲೇಬೇಕಾಗಿರುವಂತ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತ ಮತ್ತೊಂದು ವಿಡಿಯೋ. ಹಾಗಾದ್ರೆ ಈ ವಿಡಿಯೋದಲ್ಲಿ ಏನಿದೆ, ಪ್ರಜ್ವಲ್ ರೇವಣ್ಣ ಏನು ಮಾಡ್ತಾ ಇದ್ದಾರೆ? ಇನ್ನೊಂದು ಕಡೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿದೆಯಲ್ಲ, ಇದು ರೆಸಾರ್ಟ್ ಆಗಿ ಬದಲಾಗ್ತಾ ಇದೆಯಾ? ಹೀಗೆ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ನಿಜಕ್ಕೂ ಜೈಲಿನೊಳಗೆ ಆರೋಪಿಗಳು ಅಥವಾ ಅಪರಾಧಿಗಳು ಏನು ಮಾಡ್ತಾ ಇದ್ದಾರೆ? ಇದು ಈ ಹೊತ್ತಿನ ಬಿಗ್ ಎಕ್ಸ್ಕ್ಲೂಸಿವ್ ಸೆಂಟ್ರಲ್ ಜೈಲ್ ಸೀಕ್ರೆಟ್. ಪರಪ್ಪನ ಅಗ್ರಹಾರ ಜೈಲು ರೋಚಕತೆಗಳ ಕೇಂದ್ರ ಸ್ಥಾನ. ಸೆಂಟ್ರಲ್ ಜೈಲ್ ಒಳಗಿನ ಲೋಕವೇ ನಿಗೂಢತೆಗಳ ಆಗರ. ಹೊರ ಜಗತ್ತಿನ ಜೊತೆ ಆಫ್ ಆಗುತ್ತಲೇ ಕಣ್ಣಾ ಮುಚ್ಚಾಲೆ ಆಟ ಜೋರಾಗಿರುತ್ತೆ. ಇಲ್ಲಿನ ಕೈದಿಗಳ ಖತರ್ನಾಕ್ ಆಟಗಳದ್ದೇ ರೋಚಕ ಕತೆ. ಇಲ್ಲಿದ್ದಾರೆ ಭಯಾನಕ ರೌಡಿಗಳು, ಕಳ್ಳರು, ಕೊಲೆಗಾರರು. ವಿಚಾರಣಾಧೀನ ಕೈದಿಗಳ ಜೊತೆ ಸಜಾ ಕೈದಿಗಳ ಜೈಲುವಾಸ. ಏನಾಗ್ತಾ ಇದೆ ಜೈಲಲ್ಲಿ? ಏನ್ ಮಾಡ್ತಾ ಇದ್ದಾರೆ ಅಪರಾಧಿಗಳು ಮತ್ತು ಆರೋಪಿಗಳು? ಸೆಂಟ್ರಲ್ ಜೈಲ್ನೊಳಗೆ ಏನೆಲ್ಲ ವ್ಯವಸ್ಥೆಗಳಿವೆ ಗೊತ್ತಾ? ಹೊರ ಜಗತ್ತಿನ ಜೊತೆಗೆ ಆಫ್ ಆಗ್ತಾ ಇದ್ದಂತೆ ಕಣ್ಣಾ ಮುಚ್ಚಾಲೆ ಆಟ ಜೋರಾಗಿ ನಡೆಯುತ್ತೆ. ಇಲ್ಲಿ ಕೈದಿಗಳ ಖತರ್ನಾಕ್ ಆಟಗಳ ರೋಚಕ ಕಥೆ. ಏನಾಗಿದೆ ಎಲ್ಲವನ್ನು ಕೂಡ ವಿವರವಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಹಲವು ವಿಚಾರಗಳಿಗೆ ಸದ್ದು ಮಾಡ್ತಾನೆ ಇರುತ್ತೆ ಸೆಂಟ್ರಲ್ ಜೈಲು. ನಿಯಮ ಉಲ್ಲಂಘನೆ ಮಾಡೋದು ಇಲ್ಲಿ ತುಂಬಾ ಕಾಮನ್ ಆಗ್ಬಿಟ್ಟಿದೆ, ಸಾಮಾನ್ಯ ಆಗ್ಬಿಟ್ಟಿದೆ. ವಿವಿಐಪಿ ಕೈದಿಗಳ ವಿಶೇಷ ಉಪಚಾರಕ್ಕೆ ಕುಖ್ಯಾತಿಯನ್ನ ಪಡೆದಿದೆ ಪರಪ್ಪನ ಅಗ್ರಹಾರ ಜೈಲು. ಜೈಲಿಗೆ ಹೋಗುವಂತ ಗಣ್ಯರಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಹಣ ಪಡೆದು ಸಕಲ ಸೌಲಭ್ಯವನ್ನ ಜೈಲು ಸಿಬ್ಬಂದಿ ಒದಗಿಸುತ್ತಿದ್ದಾರೆ. ಹೆಸರಿಗಷ್ಟೇ ಜೈಲು ವಾಸ, ಸೌಲಭ್ಯಗಳ ವಿಚಾರದಲ್ಲಿ ಬಿಂದಾಸ. ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಒಂದು ಜೈಲಿನಲ್ಲಿ. ಹಿಂಗಾದ್ರೆ ಹೆಂಗೆ ಮನ ಪರಿವರ್ತನೆ ಆಗುತ್ತೆ? ವಿವಿಐಪಿ ಕೈದಿಗಳ ವಿಶೇಷ ಉಪಚಾರ ಆಗ್ತಾ ಇರೋದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ನಟ ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಛೀಮಾರಿ ಹಾಕಿತ್ತು. ಸೆಂಟ್ರಲ್ ಜೈಲು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿತ್ತು ಸುಪ್ರೀಂ ಕೋರ್ಟ್. ಜೈಲ್ ಆವರಣದಲ್ಲೇ ಚೇರ್ ಮೇಲೆ ಕುಳಿತು ದರ್ಶನ್ ಸಿಗರೆಟ್ ಸೇರ್ತಾ ಇದ್ರು. ಫೋಟೋ ರಿಲೀಸ್ ಆಗ್ತಾ ಇದ್ದಂತೆ ಸಿಬ್ಬಂದಿಯ ಅಕ್ರಮ ಒಂದೊಂದಾಗೆ ಹೊರಗೆ ಬಿದ್ದಿತ್ತು. ಸೆಲ್ ಒಳಗೆ ವಿಡಿಯೋ ಕಾಲ್ನಲ್ಲಿ ದರ್ಶನ್ ಮಾತನಾಡಿದ ವಿಡಿಯೋ ಕೂಡ ರಿಲೀಸ್ ಆಗಿತ್ತು. ಫೋಟೋ ವಿಡಿಯೋ ಬಹಿರಂಗ ಆದ ಹಿನ್ನೆಲೆಯಲ್ಲಿ ದರ್ಶನ್ಗೆ ಹಿನ್ನಡೆ ಕೂಡ ಆಯ್ತು. ದರ್ಶನ್ ವಿಚಾರದಲ್ಲಿ ಗಮನಿಸಿದ್ರಿ ಏನೆಲ್ಲ ಆಯ್ತು ಅಂತೇಳಿ? ಜೈಲಿನ ಆವರಣದಲ್ಲಿ ಕುತ್ಕೊಂಡು ಸಿಗರೆಟ್ ಸೇರ್ತಾ ಇದ್ರು. ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ಏನಾಗ್ತಾ ಇದೆ? ಒಂದ್ ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ಮೇಲೂ ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇರುವಂತಹ ಈ ಅಕ್ರಮಗಳು ಇನ್ನು ಯಾಕೆ ನಿಂತಿಲ್ಲ? ಹೆಸರಿಗೆ ಇದು ಸೆಂಟ್ರಲ್ ಜೈಲ್. ಇದೀಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರದಿಂದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರದಿಂದ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಜಾ ಕೈದಿ ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಪತ್ತೆಯಾಗಿದೆ ಮೊಬೈಲ್. ಸಿಬ್ಬಂದಿ ದಾಳಿ ವೇಳೆ ಪ್ರಜ್ವಲ್ ಸೆಲ್ನಲ್ಲಿ ಆಂಡ್ರಾಯ್ಡ್ ಫೋನ್ ಪತ್ತೆಯಾಗಿರೋದು. ಅಷ್ಟೆಲ್ಲ ಸ್ಟ್ರಿಕ್ಟ್ ಮಾಡಿದ್ರು ಕೂಡ ಸೆಂಟ್ರಲ್ ಜೈಲ್ನಲ್ಲಿ ಮೊಬೈಲ್ ಸೇವೆ ಸಿಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ಕೋರ್ಟ್ ವಿಧಿಸಿದೆ. ಇದೀಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲು. ಕಾರಣ ಅಂತ ಹೇಳಿದ್ರೆ ಒಬ್ಬ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತ ವ್ಯಕ್ತಿ ನೋಡ್ತಾ ಇರಬಹುದು ಫೋಟೋದಲ್ಲಿ ಕೂಡ. ಪ್ರಜ್ವಲ್ ರೇವಣ್ಣ ಕೈಯಲ್ಲಿ ಮೊಬೈಲ್ ಇದೆ. ಹೆಂಗೆ ಮೊಬೈಲ್ ಬಂತು ಜೈಲಿನೊಳಗಡೆ? ಯಾರು ತಂದ್ಕೊಟ್ಟವ್ರು? ಯಾರು? ಇದಕ್ಕೆ ನೆಟ್ವರ್ಕ್ ಕನೆಕ್ಷನ್ ಹೆಂಗ್ ಸಿಗುತ್ತೆ? ನೋಡ್ತಾ ಇರಬಹುದು ನೀವು ಕೂಡ ಎಕ್ಸ್ಕ್ಲೂಸಿವ್ ಫೋಟೋದಲ್ಲಿ. ಇದಿಷ್ಟು ಮಾತ್ರ ಅಲ್ಲ, ಈ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಏನ್ ಮಾಡ್ತಾ ಇದ್ದಾನೆ ಜೈಲೊಳಗೆ ಎಲ್ಲವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ. ಇದು ಪವರ್ಫುಲ್ ಎಕ್ಸ್ಪೋಸ್. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ.
ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವಂತ ವ್ಯಕ್ತಿ ಕೈಯಲ್ಲಿ ಮೊಬೈಲ್ ಬರುತ್ತೆ ಅಂತ ಹೇಳಿದ್ರೆ ಏನ್ ಕತೆ ಇದು? ಏನ್ ವ್ಯವಸ್ಥೆ? ಇದೇನ್ ಜೈಲ, ರೆಸಾರ್ಟ್ ಅಥವಾ 5 ಸ್ಟಾರ್ ಹೋಟ್ಲ? ಹಾಗಾದ್ರೆ ದೋಷಿಯಾಗಿದ್ರು ಬಣ್ಣದ ಬಟ್ಟೆಯಲ್ಲಿದ್ದಾರೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಪ್ರಜ್ವಲ್ ರೇವಣ್ಣ ಏನ್ ಹಾಕೋಬೇಕು? ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಳ್ಬೇಕು. ಆದ್ರೆ ಯಾವ ಬಟ್ಟೆ ಹಾಕಿದಾರೆ ಅಲ್ಲಿ? ಕಲರ್ಫುಲ್ ಡ್ರೆಸ್ ಸಿಗತ್ತೆ ಜೈಲಿನೊಳಗೆ. ಇನ್ನೊಂದ್ ಕಡೆಯಲ್ಲಿ ಬೆಡ್ ಗಮನಿಸ್ತಾ ಇರಬಹುದು. ಮಲ್ಗೋಕೆ ಐಷಾರಾಮಿ ವ್ಯವಸ್ಥೆ, ಒಳ್ಳೆ ನಿದ್ದೆ ಬರ್ಬೇಕಲ್ವಾ? ಹೆಂಗೋ ಲೈಫ್ ಟೈಮ್ ಜೈಲಲ್ಲಿ ಇರೋದು, ಅದಕ್ಕೆ ಒಳ್ಳೆ ನಿದ್ದೆ ಮಾಡೋಕೆ ಬೆಡ್ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದ್ದಾರೆ. ಒಬ್ಬ ಕೈದಿಗೆ ಈ ರೀತಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಅಕ್ರಮಗಳು ಜೈಲಿನಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಏನ್ ಕತೆ? ಎತ್ತ ಸಾಕ್ತಾ ಇದೆ ವ್ಯವಸ್ಥೆ? ಹಾಗಾದ್ರೆ ವಿಐಪಿಗಳಿಗೆ ಪರಪ್ಪನ ಅಗ್ರಹಾರ ಜೈಲು ಖಂಡಿತವಾಗ್ಲೂ ಜೈಲು ಅಲ್ವೇ ಅಲ್ಲ. ಇದೊಂದು ರೆಸಾರ್ಟ್. ಎಲ್ಲ ವ್ಯವಸ್ಥೆ ಸಿಗುತ್ತೆ ಅಲ್ಲ ಒಳಗಡೆ. ಫ್ಯಾನ್ ಇದೆ, ಬೆಡ್ ಇದೆ, ಎಲ್ಲವೂ ಕೂಡ ಇದೆ. ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರು, ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಜೈಲು ಅಧಿಕಾರಿಗಳು. ಸದ್ಯಕ್ಕಿರುವಂತ ಪ್ರಶ್ನೆ ಇದು.